ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಬುಧವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಒಂದು ಸ್ವಲ್ಪ ಹೊತ್ತು ಎಳೆ ಬಿಸಿಲಲ್ಲಿ ಕುತ್ಕೊಳ್ಳೋಣ ಅಂತಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಸುಮಾರು ದಿನಗಳಾದ್ಮೇಲೆ ಬಿಸಿಲು ಅನ್ನೋದು ಬಂದಿತ್ತಲ್ವಾ, ನೋಡಿ ಎಷ್ಟೋ ದಿನ ಆಗೋಗಿತ್ತು ಈ ಥರ ಸೂರ್ಯನ ಕಿರಣಗಳನ್ನು ನೋಡಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಅನ್ ಅವರ್ ಆದರೂ ಬಿಸಿಲಲ್ಲಿ ಕುತ್ಕೊಳ್ಳೋಣ ಅಂತಂದ್ಬಿಟ್ಟು ಕುತ್ಕೊಂಡು ಬಿಸಿಲನ್ನು ಕಾಯಿಸಿದೆ. ಬೆಂಗಳೂರಲ್ಲಿರೋರ್ಗಂತೂ ಬಿಸಿಲು ಕಾಯಿಸೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವೆಲ್ಲೂ ಹೊರಗಡೆ ಹೋಗಿ ಕೆಲಸಗಳನ್ನು ಮಾಡೋದಿಲ್ಲ. ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಿಲ್ಲ ಅಂತಂದರೆ ಸುಮಾರು ರೀತಿಯಾದಂತಹ ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮದುವೆಗೂ ಮುಂಚೆ ಅಮ್ಮ ಮನೆಯಲ್ಲಿದ್ದಾಗ ಈ ರೀತಿಯಾಗಿ ಏನಾದರೂ ಚಳಿಗಾಲದಲ್ಲಿ ಚಳಿ ಆಗ್ತಾ ಇದೆ, ಬಿಸಿಲು ಬಂದಿದೆ ಅಲ್ವಾ ಅಂತಂದ್ಬಿಟ್ಟು ಬಿಸಿಲು ಕಾಯಿಸ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲ ಕುತ್ಕೊಂಡಿದ್ರೆ ಅಮ್ಮ ಬಂದು ಬೈತಾ ಇದ್ರು. ಅದೇನದು ಬೆಳಗ್ಗೆನೆ ಏನು ಕೆಲಸ ಕಾರ್ಯ ಇಲ್ದೋರ್ ಥರ ಬಿಸಿಲು ಕಾಯಿಸ್ಕೊಂಡು ನಿಂತ್ಕೊಂಡಿದ್ದೀರಾ ಕುತ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಬೈಯೋರು. ಅಂದರೆ ಹಳ್ಳಿಯಲ್ಲೆಲ್ಲ ನಾವು ಒಳಗಡೆ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಸೂರ್ಯನ ಕಿರಣಗಳು ಅನ್ನೋದು ನಮ್ಮ ಮೈ ಮೇಲೆ ಬೀಳ್ತಾ ಇರುತ್ತೆ. ಅದೇ ನಾವು ಸಿಟಿಯಲ್ಲಿರೋರಿಗೆ ನಾವೇನೇ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತಂದ್ರೂ ಒಳಗಡೆನೇ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಮಗೆ ಸೂರ್ಯನ ಕಿರಣಗಳು ಅನ್ನೋದು ನಮ್ಮ ಮೈ ಮೇಲೆ ಬೀಳೋದಿಲ್ಲ. ಅದರಿಂದಾಗಿ ನಮಗೆ ವಿಟಮಿನ್ ಡಿ ಕೊರತೆ ಅನ್ನೋದು ತುಂಬ ಅಂದರೆ ತುಂಬಾ ಇರುತ್ತೆ ಸಿಟಿಯಲ್ಲಿರೋ ಜನಕ್ಕಂತೂ. ಹಾಗಾಗಿ ಆದಷ್ಟು ಬಿಸಿಲಲ್ಲಿ ಒಂದು ಹಾಫ್ ಅನ್ ಅವರ್ ಆದರೂ ಇರೋದಕ್ಕೆ ಟ್ರೈ ಮಾಡಬೇಕು. ಅದರಲ್ಲೂ ಬೆಳಗ್ಗೆ ಒಂದು 8 ಗಂಟೆವರೆಗೂ ಸೂರ್ಯನ ಎಳೆ ಬಿಸಿಲಲ್ಲಿ ನಾವು ನಿಂತ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ನಮಗೆ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಒಂದು ಹಾಫ್ ಅನ್ ಅವರ್ ಆದರೂ ಬಿಸಿಲಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಪೂಜೆಗಳು ಮಾಡೋ ದಿನ ಬಿಸಿಲಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಈ ಥರ ಪೂಜೆಗಳು ಮಾಡದೇ ಇರೋ ದಿನಗಳಲ್ಲಿ ಒಂದು ಹಾಫ್ ಅನ್ ಅವರ್ ಆದ್ರೂ ಬಿಸಿಲಲ್ಲಿ ಇದ್ದು ಬರ್ತೀನಿ. ನೆಕ್ಸ್ಟ್ ಇವಾಗ ವ್ಲಾಗ್ ಬಂದ್ಬಿಡೋಣ, ತುಂಬ ಮುಂದೆನೇ ಬಂದ್ಬಿಟ್ಟಿದೆ. ಮನೆಯಲ್ಲೇ ಕೂತ್ಕೊಂಡು ಒಂದು ಹಾಫ್ ಅನ್ ಅವರು ಬಿಸಿಲು ಕಾಯಿಸ್ದೆ. ಅದಾದಮೇಲೆ ಮನೆಯೆಲ್ಲ ಕಸ ಗುಡಿಸಿ ಇನ್ನು ಮೊಳಕೆ ಹುರುಳಿಕಾಳು ಬಂದಿತ್ತು. ಆ ಹುರುಳಿಕಾಳನ್ನೆಲ್ಲ ನಾಳೆಗೋ ಇಲ್ಲ ನಾಳೋದಕ್ಕೋ ಸಾಂಬಾರ್ಗಾಗುತ್ತೆ ಅಂತಂದ್ಬಿಟ್ಟು ಬಾಕ್ಸ್ ಒಳಗಡೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಅದಾದಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಆಲೂಗಡ್ಡೆ ಬಟಾಣಿ ಹಾಕ್ಬಿಟ್ಟು ಕೂರ್ಮ ಮಾಡಿ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬಟಾಣಿ ಕೂರ್ಮನ. ಮೊದಲಿಗೆ ನಾನು ಹಸಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಗಸಗಸೆಯನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಪಲಾವ್ ಎಲೆನ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಆಮೇಲೆ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇನ್ನು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟನ್ನು ಹಾಕಿ ಫ್ರೈ ಮಾಡಿದೆ. ಆಮೇಲೆ ಕೊನೆಯದಾಗಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೆ ನಾನು. ಹಸಿ ಬಟಾಣಿ ಮತ್ತು ಆಲೂಗಡ್ಡೆನ ಕುಕ್ಕರ್ ಒಳಗಡೆ ಹಾಕಿ ಒಂದು ವಿಸಿಲ್ ಕೂಗಿಸಿ ಇಟ್ಕೊಂಡಿದ್ದೆ. ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಈ ಒಂದು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲೆ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಲೂಗಡ್ಡೆ ಬಟಾಣಿ ಕೂರ್ಮ ರೆಡಿ ಆಯಿತು. ಮತ್ತು ಚಪಾತಿಗಳನ್ನು ಮಾಡಿದೆ. ಅದಾದಮೇಲೆ ಇನ್ನು ರೋಟೀನ್ ಕೆಲಸಗಳಿರುತ್ತಲ್ವ, ಪಾತ್ರೆ ಉಜ್ಜೋದು ಕಿಚನ್ ಕ್ಲೀನ್ ಮಾಡೋದು ಅದೆಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವಾಗ ಸಂಜೆ ಮೇಲೆ ಪಾರ್ಕಿಗೆ ಬಂದಿದ್ದೀವಿ. ಸುಮಾರು ದಿನ ಆದಮೇಲೆ ಬಿಸಿಲು ಬಂತಲ್ವ, ನನ್ನ ಒಂದು ಆ್ಯಕ್ಟಿವ್ ಕೆಲಸಗಳು ಸ್ಟಾರ್ಟ್ ಆಯಿತು. ನನಗಂತೂ ಬಿಸ್ತಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ಕೊಳ್ತೀನಿ. ತುಂಬ ನನಗೆ ಖುಷಿನೂ ಇರುತ್ತೆ. ಒಂಥರ ಜಡಿ ಹಿಡ್ಕೊಂಡಿತ್ತು ಅಂತಂದರೆ ಮತ್ತು ಚಳಿ ಆಗ್ತಾಯಿತ್ತು ಅಂತಂದರೆ ಮುದ್ರಕೊಂಡು ಮಲ್ಗೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು ಮದುವೆಗೂ ಮುಂಚೆ, ಚಳಿಗಾಲ ಮಳೆಗಾಲ ಬಂತು ಅಂತಂದರೆ ಪೊದೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಅಂತಂದ್ಬಿಟ್ಟು ಅಂತ ಇದ್ರು. ನನಗೆ ಸಮ್ಮರ್ ಅಂತಂದರೆ ತುಂಬ ಇಷ್ಟಪಡ್ತೀನಿ. ಚಳಿಗಾಲ ಮಳೆಗಾಲ ಅಂತಂದರೆ ಒಂದು ಸ್ವಲ್ಪ ನನಗೆ ಕೋಲ್ಡ್ ಬಾಡಿ, ಚಳಿಗೆ ತಡ್ಕೊಳ್ಳೋದಕ್ಕೇ ಆಗೋದಿಲ್ಲ. ಅಪ್ಪ ಬೆಚ್ಚಗೆ ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತಲೇ. ಸುಮಾರು ದಿನ ಆಗಿತ್ತಲ್ವ ಬಿಸಿಲು ಬಂದು, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲೂ ಅಷ್ಟೇ ಸಂಜೆ ಟೈಮು ಬಿಸಿಲಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಪಾರ್ಕೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಒಂದು 5:45 ಹಂಗೆ ಮನೆಗೆ ಬಂದ್ವಿ.
ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನನಗೊಬ್ಬರು ನೆಗೆಟಿವ್ ಕಮೆಂಟನ್ನು ಹಾಕಿದ್ರು. ಮೊದಲೆಲ್ಲ ನಾನು ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೆ, ಅಳ್ತಾ ಇದ್ದೆ, ದಿನಪೂರ್ತಿ ನನ್ನ ಮೂಡೆಲ್ಲ ಅಪ್ಸೆಟ್ ಆಗ್ತಾ ಇತ್ತು. ಆದರೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಮನಸ್ಸು ತುಂಬ ಕಲ್ಲಾಗೋಗಿದೆ. ಆ ಥರ ಯಾರು ಏನು ಕಮೆಂಟ್ ಮಾಡಿದ್ರು ಸಹಿತ ನಾನು ಭಗವಂತನ ಪಾದಕ್ಕೆ ಬಿಟ್ಬಿಡ್ತೀನಿ. ಎಲ್ಲ ನೀನೇ ನೋಡ್ಕೊಳಪ್ಪ, ನಂದೇನಿಲ್ಲ ಅಂತಂದ್ಬಿಟ್ಟು. ಅವ್ರಿಗೂ ಒಳ್ಳೇದೇ ಮಾಡಪ್ಪ, ಅವರು ಏನೋ ಗೊತ್ತಿಲ್ಲದೇನೋ ನನಗೆ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ, ಒಬ್ಬರು ಮನಸ್ಸನ್ನು ನೋಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ, ನೀನೇ ನೋಡ್ಕೊಳ್ಳಪ್ಪ, ಎಲ್ಲ ನೀನೇ ಅಂತಂದ್ಬಿಟ್ಟು ನಾನು ಅವ್ರ ಪಾದಕ್ಕೇ ಹಾಕ್ಬಿಡ್ತೀನಿ. ಇನ್ನು ನನಗೆ ಪಾಸಿಟಿವ್ ಕಮೆಂಟ್ ಮಾಡಿದ್ದೀರಲ್ವ, ಅಂದರೆ ಇತ್ತೀಚೆಗೆ ನಾನು ಪಾಸಿಟಿವ್ ಕಮೆಂಟ್ಸ್ನೇ ಜಾಸ್ತಿ ಲೈಕ್ ಮಾಡ್ತಾ ಇರ್ತೀನಿ. 100 ಜನದಲ್ಲಿ ಒಬ್ಬರು ಮಾತ್ರ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಆ ಒಬ್ರಿಗೋಸ್ಕರ ನಾನು ಯಾಕೆ ಕೊರಗಲಿ, ನಾನು ಯಾಕೆ ಕಳ್ಳಿ? 99% ಅಂದರೆ 99 ಜನ ನನಗೆ ಒಳ್ಳೆಯದನ್ನು ಬಯಸೋರು ಇರಬೇಕಾದ್ರೆ ನಾನು 99 ಜನಕ್ಕೆ ಬೆಲೆ ಕೊಡ್ತಾ ಇಲ್ಲ, ಒಬ್ಬರಿಗೆ ನಾನು ಬೆಲೆ ಕೊಟ್ಟಂಗೆ ಆಗುತ್ತಲ್ವಾ ಅಂತಂದ್ಬಿಟ್ಟು ಇತ್ತೀಚೆಗೆ ನಾನು ಕೊರಗೋದಕ್ಕೂ ಹೋಗೋದಿಲ್ಲ, ಅಳ್ಳೋದಕ್ಕೂ ಹೋಗೋದಿಲ್ಲ. ಟೈಮ್ ಬಂದಾಗ ಅದಕ್ಕೆಲ್ಲ ದೇವರೇ ಆನ್ಸರ್ ಮಾಡ್ತಾನೆ, ನಂದೇನಿಲ್ಲ ಇಲ್ಲಿ ಅಂತಂದ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಆದರೆ ಆ ಒಂದು ಕಮೆಂಟ್ಗೆ ಬಂದು ರಿಪ್ಲೈ ಕೊಟ್ಟಿದ್ರಲ್ವ, ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮಮ್ಮನೇ ನೆನಪಾದರು ಆ ಒಂದು ಕಮೆಂಟ್ಸನ್ನು ನೋಡಿದಾಗ. ಹೀಗೆ ಒಂದು ಟೈಮು ನಾನು ಅಮ್ಮನ ಮನೆಗೆ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ಬರು ನನ್ನ ಅಂದಿದ್ರು, ಈ ಥರ ಏನಾದರೂ ಗುಡ್ ನ್ಯೂಸಾ ಅಂತಂದರು. ನಾನು ತಮಾಷೆಗೆ ತಗೊಂಡು ಅದು ಇದು ಅಂತ ಹೇಳ್ಕೊಂಡು ಆಮೇಲೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಡೈರೆಕ್ಟಾಗೆ ಅಂದುಬಿಟ್ರು, ಇನ್ನಾಗಲ್ಲ ಬಿಡು ನಿನಗೆ ಅಂತಂದ್ಬಿಟ್ಟು ಅಂದರು. ಇಲ್ಲಿವರೆಗೂ ಆಗಿಲ್ಲ, ಇನ್ನು ಮುಂದಕ್ಕೂ ಆಗಲ್ಲ ಬಿಡು ಅನ್ನೋ ರೀತಿಯಾಗಿ ಅಂದುಬಿಟ್ರು. ಅಮ್ಮನ ಜೊತೆಯಲ್ಲೇ ಇದ್ದರು, ಆದರೆ ಬೇರೆ ಯಾರೋ ಸಿಕ್ಕಿದ್ರು ಅಂತಂದ್ಬಿಟ್ಟು ಮಾತಾಡಿಸ್ತಾಯಿದ್ರು. ಆ ಕಡೆ ಇತ್ತು ಅಮ್ಮನ ಗಮನ ಅನ್ನೋದು. ಇವ್ರು ಅಂದಿದ್ದು ನನಗೊಂಥರ ಬೇಜಾರಾಯಿತು. ನನ್ನ ಮುಖ ಒಂದು ಸ್ವಲ್ಪ ಚಿಕ್ಕದಾಗಿ ಆಗೋಯಿತು, ಬೇಜಾರು ಮಾಡಿಕೊಂಡೆ. ನಾನೇನು ಅವ್ರಿಗೆ ಮತ್ತು ರಿಪ್ಲೈನೂ ಕೊಡೋದಕ್ಕೆ ಹೋಗಲಿಲ್ಲ. ನಾನು ಸುಮ್ಮನೆ ಬಂದುಬಿಟ್ಟೆ ಮನೆಗೆ. ಸುಮಾರು 1 ವರ್ಷ ಕಳೀತು, ನಾನು ಅಮ್ಮನಿಗೆ ಹೇಳಲೇ ಇರಲಿಲ್ಲ. ಹೀಗೆ ಏನೋ ಮಾತಾಡಬೇಕಾದ್ರೆ ಒಂದು ಟಾಪಿಕ್ ಬಂದು ಅಮ್ಮನಿಗೆ ಈ ರೀತಿಯಾಗಿ ಅವ್ರು ಅಂದ್ರಮ್ಮ ಅಂತ ಹೇಳಿದ್ದಕ್ಕೆ ಅಮ್ಮ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ನೀನು ಮೊದಲೇ ಹೇಳೋಕ್ಕಾಗಿಲ್ವಾ, ಅಲ್ಲೇ ಹೇಳೋಕ್ಕಾಗಿಲ್ವಾ, ಅವ್ರಿಗೊಂದು ಕೈ ನೋಡ್ಕೊಳ್ತಿದ್ದೆ, ಗ್ರಾಚಾರ ಬಿಡಿಸ್ತಿದ್ದೆ, ಹೀಗೆಲ್ಲ ಅನ್ಬೋದಾ ಒಂದು ಹೆಣ್ಮಗುನ? ಅವರು ದೊಡ್ಡವರು, ಅವರು ಹಿರಿಯರು, ಅವ್ರಿಗೂ ಮೊಮ್ಮಕ್ಕಳೆಲ್ಲ ಇದ್ದಾರೆ ಅಂತ ತುಂಬ ಅಂದರೆ ತುಂಬಾ ಟ್ರಿಗರ್ ಆಗಿಬಿಟ್ರು. ನೀನು ಈ ರೀತಿಯಾಗಿ ಜಗಳ ಮಾಡ್ತೀಯಾ ಅಂತಲೇ ನಾನು ಹೇಳಿಲ್ಲ ಅಮ್ಮ, ಬಿಡಿ ದೇವರೊಬ್ಬರು ನೋಡ್ಕೊಳ್ತಾನೆ ಅಂತ ನಾನು ಅಮ್ಮನಿಗೆ ಸಮಾಧಾನ ಮಾಡಿದೆ. ಅದಾದಮೇಲೆ ಅದನ್ನು ಅಮ್ಮ ಮನಸ್ಸಿಗೆ ತಗೊಂಡು ಈ ವಿಕ್ರಮಾದಿತ್ಯಗೆ ಬೇತಾಳ ಯಾವ ರೀತಿಯಾಗಿ ಬೆನ್ನತ್ತಾರೋ ಅದೇ ರೀತಿಯಾಗಿ ಅಮ್ಮ ನನಗೆ ಈಗಲೂ ಬೆನ್ನತ್ತಾನೆ ಇರ್ತಾರೆ. ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ, ಆ ಪೂಜೆ ಮಾಡಿಸೋಣ ಬಾ, ಈ ಪೂಜೆ ಮಾಡಿಸೋಣ ಬಾ, ನಿನಗೇನು ಅನ್ಸಲ್ವಾ, ಇವರೆಲ್ಲ ಹಿಂಗೆಲ್ಲ ಅಂದ್ಕೊಳ್ತಾರೆ ಅಂತ. ಬಿಡಿ ಅಮ್ಮ, ಅಂದರೆ ಅಂದ್ಕೊಳ್ತಾರೆ, ನಾವೇನು ಮಾಡೋಕ್ಕಾಗುತ್ತೆ, ನಮಗೆ ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ, ಬಿಡಿ ಅಮ್ಮ ಅಂತ ಹೇಳ್ತಾನೆ ಇರ್ತೀನಿ. ಪಾಪ ನನಗಿಂತ ಹೆಚ್ಚಾಗಿ ಅಮ್ಮನೇ ಕೊರಗ್ತಾ ಇರ್ತಾರೆ. ಯಾಕಂದರೆ ಒಂದು ಹೆಣ್ಮಗಳ ಭವಿಷ್ಯ ಅಲ್ವಾ ಅಂತಂದ್ಬಿಟ್ಟು ಕೊರಗ್ತಾನೆ ಇರ್ತಾರೆ. ನಾನು ಇತ್ತೀಚೆಗೆ ಅದನ್ನು ಒಂದು ಸ್ವಲ್ಪ ಲೈಟಾಗೆ ತೊಗೊಂಡ್ಬಿಡ್ತೀನಿ. ಬಿಡಿ, ಎಲ್ಲ ದೇವ್ರು ನೋಡ್ಕೊಳ್ತಾನೆ ಅಂತಂದ್ಬಿಟ್ಟು ನಾನು ಯಾರಿಗೇನು ಆನ್ಸರ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಇತ್ತೀಚೆಗೆ. ಎಲ್ಲರಿಗೂ ಆಯಿತು, ನಿಮಗೆ ಒಳ್ಳೇದಾಗಲಿ, ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಒಬ್ಬರು ಕಮೆಂಟ್ ಮಾಡಿದರು, ತುಂಬ ಕೋಪ ಮಾಡಿಕೊಂಡೇ ಕಮೆಂಟ್ ಮಾಡಿದರು. ಅವ್ರ ಹೆಸರು ಸಹ ನಾನು ನೆನ್ಪಿಟ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಅವ್ರಿಗೇನಂತ ರಿಪ್ಲೈ ಕೊಡೋದು ಅಂತಂದ್ಬಿಟ್ಟು ಅಂದ್ಕೊಳ್ಳೋಷ್ಟರಲ್ಲಿ ಅವರು ಕಮೆಂಟ್ನ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ರು. ಆ ಒಂದು ಕಮೆಂಟ್ಗೆ ಕೋಪ ಮಾಡ್ಕೊಂಡೆಲ್ಲ ಬೈದಿದ್ರು. ನಿಜ, ನನಗೆ ನಿಮ್ಮ ಕಮೆಂಟ್ ನೋಡಿಬಿಟ್ಟು ಅಮ್ಮನೇ ನೆನಪಾದರು. ಅಯ್ಯೋ, ಎಷ್ಟು ನನ್ನನ್ನು ಕೇರ್ ಮಾಡ್ತಾರಪ್ಪ ಇವರು, ಯಾರೋ ಒಬ್ರು ಅಂದಿದ್ದಕ್ಕೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಇವರು ಅಂತ ಅನ್ನಿಸ್ತು. ನಿಜವಾಗ್ಲೂ ನಿಮ್ಮಂಥವ್ರನ್ನ ಪಡೆಯೋದಕ್ಕೆ, ನಿಮ್ಮಂಥವ್ರ ಪ್ರೀತಿ ನನಗೆ ಸಿಕ್ಕಿರೋದಕ್ಕೆ ನಾನು ಪುಣ್ಯವಂತೆ ಅಂತ ಹೇಳ್ಕೊಳ್ಬೋದು. ಮುಂದೊಂದು ದಿನ ಅಂದರೆ ನಾನು ಪಾಸಿಟಿವ್ ನೆಗೆಟಿವ್ ಎರಡೂ ಕಡೆ ಯೋಚನೆ ಮಾಡ್ತಾಯಿದ್ದೀನಿ. ಮುಂದೊಂದು ದಿನ ನನಗೇನಾದರೂ ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾನು ಯೂಟ್ಯೂಬ್ನ ಬಿಟ್ಟು ಆದಷ್ಟು ನನ್ನ ಲೈಫಲ್ಲಿ ದೇವರ ಕಡೆ ಗಮನ ಕೊಟ್ಕೊಂಡು ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಈ ರೀತಿಯಾಗಿ ನಮ್ಮ ಜೀವನನ ಕಳೆದು ಈ ಜೀವನಕ್ಕೊಂದು ಮುಕ್ತಿ ತಗೊಳ್ಳೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದಷ್ಟು ನಮ್ಮ ಪ್ರಯತ್ನ ನಾವು ಪಡ್ತಾನೇ ಇದ್ದೀವಿ.
ಕೊನೆಗೆ ನಮ್ಮ ವಿಧಿ ಏನಂತ ಬರೆದಿದೆಯೋ ಅದಕ್ಕೆ ನಾನು ತಲೆ ಬಾಗ್ತೀನಿ. ಸಾಕು, ಇದನ್ನ ಇಲ್ಲಿಗೆ ಬಿಡ್ತೀನಿ. ಸುಮ್ಮನೆ ನಿಮಗೆ ಯೂಸ್ ಆಗುವಂತಹ ಇನ್ಫಾರ್ಮೇಷನನ್ನು ನಾನು ಕೊಡಬೇಕು. ಈ ಥರ ನನಗೆ ನೋವಾಗಿರೋದನ್ನೆಲ್ಲ ಹೇಳೋದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಟೈಮ್ನ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಯಾರೋ ಅವರಿಬ್ಬರು ಕಮೆಂಟ್ ಮಾಡಿದ್ರಲ್ವ ಪಾಪ, ಅವ್ರ ಪ್ರೀತಿ ಅವ್ರ ಕಾಳಜಿನ ನೋಡಿ ನನಗೆ ತುಂಬ ಖುಷಿಯಾಯಿತು. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ನಾನು ಏನು ಹೇಳಲೇ ಇಲ್ಲ ವಿಡಿಯೋದಲ್ಲಿ, ಆದ್ರೂ ಸುಮಾರಷ್ಟು ಜನ ನನಗೆ ಒಳ್ಳೆಯದನ್ನೇ ಬಯಸಿದ್ದೀರಾ. ನಿಮ್ಮಂಥ ಒಳ್ಳೆ ಮನಸ್ಸುಗಳು ಇರಬೇಕಾದ್ರೆ ನನಗೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ನಾನು ನಾನು ಕಂಡಿರೋದನ್ನ ನನಸು ಮಾಡ್ತಾರೆ. ಯಾಕಂದರೆ ನಿಮ್ಮಂಥ ಒಳ್ಳೆಯ ಮನಸ್ಸುಗಳ ಬ್ಲೆಸ್ಸಿಂಗ್ ನನ್ನ ಜೊತೆ ಇದೆ ಅಲ್ವಾ. ಎಷ್ಟು ದಿನ ತಾನೇ ದೇವರು ನಮ್ಮನ್ನು ಕಾಯಿಸ್ತಾನೆ, ಒಂದಲ್ಲ ಒಂದಿನ ನಮ್ಮ ನನಸು ಮಾಡೇ ಮಾಡ್ತಾನಲ್ವಾ. ನೀವೆಲ್ಲರೂ ದೇವರನ್ನು ಕೇಳ್ಕೊತಾ ಇರ್ತೀರಲ್ವಾ. ಸರಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಇರೋ ಲೈಫನ್ನು ಖುಷಿಯಾಗಿ ಕಳಿಯೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹಂಗಿದ್ರೇ ಅಲ್ವಾ ನಮಗೂ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನೋದು ಸಿಗೋದು. ಹಾಗಾಗಿನೇ ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಮಧ್ಯಾಹ್ನ ಆಲೂಗಡ್ಡೆ ಬಟಾಣಿ ಕೂರ್ಮ ಮಾಡಿದ್ನಲ್ವ, ಅದೊಂದು ಸ್ವಲ್ಪ ಇತ್ತು. ಇನ್ನು ಸಾಕೋಗೋದಿಲ್ಲ, ಒಬ್ರಿಗಾಗುತ್ತೆ ಅಂತಂದ್ಬಿಟ್ಟು ಮತ್ತೆ ನಾನು ಹೆಸರುಬೇಳೆ ಸಾಂಬಾರನ್ನು ಮಾಡಿದೆ. ಹೆಸರುಬೇಳೆ ಸಾಂಬಾರು ಮತ್ತು ಚಪಾತಿಯನ್ನು ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ರೋಟೀನ್ ಕೆಲಸಗಳೆಲ್ಲ ಮುಗಿಸಿ ಇವಾಗ ಮನೆ ಒರೆಸೋದಕ್ಕೆ ಅಂತಂದ್ಬಿಟ್ಟು ಬಕೆಟಲ್ಲಿ ನೀರೆಲ್ಲ ಹಾಕಿ ಅದಕ್ಕೆ ಅರಿಶಿನ, ಆಮೇಲೆ ಕಲ್ಲುಪ್ಪು, ಗೋಮೂತ್ರ ಮತ್ತು ಶಾಂಪು, ಡೆಟಾಲು ಇಷ್ಟು ವಸ್ತುಗಳನ್ನು ಹಾಕಿ ನಾನು ಮನೆ ಒರೆಸೋದು. ನೆಕ್ಸ್ಟ್ ಇವಾಗ ಬಕೆಟಲ್ಲಿ ಮಾಪನ್ನು ಒಂದು 1/2 ಅವರ್ ಇಲ್ಲ 1 ಅವರ್ ನೆನೆಸಿಟ್ರು ಮನೇನ ನೀಟಾಗಿ ಒರೆಸ್ಬೋದು. ಅಂದರೆ ನಾವು ಮನೆ ಒರೆಸಿದಾಗ ಈ ಬರೆಗಳು ರೀತಿಯಾಗೆಲ್ಲ ಬರುತ್ತಲ್ವ, ಅದೆಲ್ಲ ಬರೋದಿಲ್ಲ. ಹಾಗಾಗಿ ನಾನು ಒಂದು 1/2 ಅವರು ಒಂದೊಂದು ಸಲ 1 ಅವರ್ ಸಹ ನೆನೆಸಿಟ್ಟಿರ್ತೀನಿ. ನೆಕ್ಸ್ಟ್ ಈಗ 4 ಬಾಲ್ಕನಿಗಳನ್ನು ಕಸ ಗುಡಿಸಿ ಅದಾದಮೇಲೆ ಹೊಸ್ಲು ಮುಂದೆ ಕಾರಿಡಾರ್ ಎಲ್ಲ ಕಸ ಗುಡಿಸಿ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಹೊಸ ಮಾಪು ಹೊಸ ಪರ್ಕೆ ಇಂದ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ದಾಸವಾಳ ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ ಇವತ್ತು. ಈ ಗಿಡದಲ್ಲಂತೂ ಅದೆಷ್ಟು ಮೊಗ್ಗಾಗಿದೆ ಅಂತಂದರೆ ವಿಪರೀತ ಮಗ್ಗಿದೆ. ಏನಿಲ್ಲ ಅಂತಂದ್ರೂ ಒಂದು 10-15 ಮೊಗ್ಗಾದರೂ ಇದೆ. ಅದಲ್ಲದೆ ನಾನು ಇದನ್ನು ರೋಡ್ ಸೈಡು ಅಂದರೆ ಅತ್ತೆ ಅವ್ರವ್ರಿಗೆ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಈ ಒಂದು ದಾಸವಾಳ ಗಿಡನ ನೋಡಿ ಹೂವು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಕಡ್ಡಿ ಕಿತ್ಕೊಂಡು ಹೋಗಿ ಅತ್ತೆಗೆ ಕೊಟ್ಟಿದ್ದೆ. ಅಲ್ಲಿಂದ ಅತ್ತೆ ನನಗೆ ಕವರಲ್ಲಿ ಹಾಕಿ ತೊಗೊಂಬಂದು ಕೊಟ್ಟಿದ್ದು. ನಾನು ಈ ಕಾಸು ಕೊಟ್ಟು ತೊಗೊಂಬರ್ತೀವಲ್ವ, ಆ ಗಿಡಗಳು ಸಹ ಇಷ್ಟೊಂದು ಮಗ್ಬಿಟ್ಟಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಈ ಗಿಡದಲ್ಲಂತೂ ಸಿಕ್ಕಾಪಟ್ಟೆ ಮಗ್ಗಾಗಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿ ಗಿಡದಲ್ಲಿ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ ಅಂತಂದ್ಬಿಟ್ಟು. ಇದನ್ನು ಅಷ್ಟೇ, ಈ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಂಡಾಗ ಲಾಸ್ಟಲ್ಲಿ ಸೀಡ್ಸ್ ಇರುತ್ತಲ್ವ, ಆ ಸೀಡ್ಸ್ನ ತೊಗೊಂಬಂದು ನಾನು ಹಾಗೆ ಪಾಟಲ್ಲಿ ಹಾಕ್ಬಿಟ್ಟಿದ್ದೆ. ಅದೇ ಉಟ್ಕೊಂಡು ಎಷ್ಟೊಂದು ಮೆಣಸಿನ್ಕಾಯಿಗಳು ಬಿಟ್ಟಿದೆ ಅಂತಂದರೆ ಸಿಕ್ಕಾಪಟ್ಟೆ ಬಿಟ್ಟಿದೆ ಮೆಣಸಿನ್ಕಾಯಿ ಗಿಡದಲ್ಲಿ. ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಆ ಗಿಡಗಳಲ್ಲಿ ಹೂಗಳು ಮತ್ತು ಮೆಣಸಿನ್ಕಾಯಿನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅಲ್ವಾ. ಅದನ್ನೆಲ್ಲ ನೋಡ್ಕೊಂಡು ಬಂದು ಇನ್ನು ಮಷಿನ್ಗೆ ಬಟ್ಟೆಗಳನ್ನು ಹಾಕಿದ್ದೆ. ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ಇವಾಗ ತೊಗೊಂಬಂದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೆ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಹಾಗೆ ನನಗೆ ಸುಮಾರು ದಿನಗಳಿಂದ ಒಬ್ಬ ಸಿಸ್ ಕಮೆಂಟ್ ಮಾಡಿದರು, ನೀವು ಬ್ಯಾಂಕಲ್ಲಿ ಗೋಲ್ಡನ್ನು ಇಟ್ಟಿದ್ದೀರಲ್ವ, ಆ ಗೋಲ್ಡನ್ನು ಬಿಡಿಸೋದಕ್ಕೆ ಯಾವ ರೀತಿಯಾಗಿ ಅಮೌಂಟನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ನಿಮ್ಮ ಪ್ಲ್ಯಾನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಅದಕ್ಕೆ ಇವಾಗ ಆನ್ಸರ್ ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅಂತಂದರೆ, ಬ್ಯಾಂಕಲ್ಲಿ ನಾವು 8.5 ಲಕ್ಷಕ್ಕೆ ನಾವು ಗೋಲ್ಡನ್ನು ಇಟ್ಟಿರೋದು. ಗೋಲ್ಡ್ ಇಟ್ಟಾಗ 1-2 ಚಿಟ್ ಫಂಡ್ಸನ್ನು ಹಾಕ್ಕೊಂಡಿದ್ವಿ. ಅದು ಆಲ್ರೆಡಿ ಇತ್ತು, ಅದನ್ನು ನಾವು ತೆಗೆದುಬಿಟ್ಟು ಮನೆಗಂತ ಹಾಕ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಅದ್ರ ಜೊತೆಗೇ ಇನ್ನೊಂದು ಚಿಟ್ ಫಂಡ್ಸನ್ನು ಹಾಕಿದ್ವಿ. ಆ ಒಂದು ಚಿಟ್ ಫಂಡ್ಸ್ ಬಂದು ಗೋಲ್ಡ್ ಬಿಡಿಸೋದಕ್ಕಂತಲೇ ಹಾಕಿದ್ವಿ. ಆಲ್ರೆಡಿ 3 ಚೀಟಿಗಳಾಯಿತು. 3 ಚೀಟಿಗಳಿಂದ 35,000 ಅಷ್ಟು ನಾವು ಪೇ ಮಾಡ್ತಾ ಇದ್ವಿ.
2 ಚೀಟಿಗಳಂತೂ ನಾವು ಎತ್ಬಿಟ್ಟಿದ್ವಿ. ಅದು ಏನು ನಮಗೆ ಬರ್ತಾ ಇರಲಿಲ್ಲ. ಇನ್ನೊಂದು ಚೀಟಿ ಅದು ರನ್ ಆಗ್ತಾಯಿತ್ತು, ಕ್ಯಾಶ್ ಚೀಟಿನೇ ಇತ್ತು. ಅದನ್ನು 1 ವರ್ಷ ಆದಮೇಲೆ ತೆಗೆದುಬಿಟ್ಟು ಗೋಲ್ಡನ್ನು ಬಿಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಅದ್ರ ಮಧ್ಯದಲ್ಲೇ ಅದು ಹಾಕಿ ಒಂದು 6 ಮಂತ್ಸ್ಗೆ ಇನ್ನೊಂದು ಚೀಟಿಯನ್ನು ನಾವು ಹಾಕಿದ್ವಿ. ಅಂದರೆ ಆ ಚೀಟಿಗಳು ಆಲ್ರೆಡಿ ನಾವು ಎತ್ತಿದ ಚೀಟಿಗಳಿತ್ತಲ್ವ, ಅದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಚೀಟಿಯನ್ನು ಹಾಕಿದ್ವಿ ನಾವು. ಅದು ಗೋಲ್ಡ್ ಬಿಡಿಸೋದಕ್ಕಂತಲೇ ಹಾಕಿದ್ವಿ. ಆಮೇಲೆ 2 ಕ್ಯಾಶ್ ಚೀಟಿಗಳು ಅಂದರೆ ಎತ್ತದೇ ಇರೋ ಚೀಟಿಗಳು ರನ್ ಆಗ್ತಾಯಿತ್ತು. ಅದರಲ್ಲಿ ಮೊದಲು ಹಾಕಿದ್ವಲ್ವ, ಅದು 1 ವರ್ಷ ಆದಮೇಲೆ ತೆಗೆದುಬಿಟ್ವಿ. 1 ವರ್ಷ ಆದಮೇಲೆ ನಾವು ಚಿಟ್ ಫಂಡ್ಸನ್ನು ತೆಗ್ದಿದ್ದೀವಿ ಅಂತಂದರೆ ನಾವೇನು ಅಸಲು ಅಮೌಂಟ್ ಕಟ್ತೀವಲ್ಲ ಚಿಟ್ ಫಂಡ್ಸ್ಗೆ, ಅಷ್ಟು ನಮಗೆ ಅಮೌಂಟು ಬಂದುಬಿಡುತ್ತೆ. ನಮಗೇನು ಲಾಸ್ ಆಗೋದಿಲ್ಲ. ನಾವು ಕೊನೆವರೆಗೂ ಬಿಟ್ಟರೆ ನಮಗೆ ಲಾಭ ಅನ್ನೋದು ಬರುತ್ತೆ. ಬಟ್ ನಾವು ಲಾಭಕ್ಕೆಲ್ಲ ಕಾಯೋದಕ್ಕಾಗೋದಿಲ್ವಲ್ಲ, ಯಾಕಂದರೆ ಬ್ಯಾಂಕಲ್ಲಿ ನಾವು ತಗೊಂಡಿರೋ ಗೋಲ್ಡ್ ಲೋನ್ಗೆ ಬಡ್ಡಿಯನ್ನು ಕಟ್ತಾ ಇರ್ತೀವಿ. ಹಾಗಾಗಿ ಅಂದರೆ ಈ ಗೋಲ್ಡ್ ಲೋನ್ ಹೆಂಗೆ ಅಂತಂದರೆ ನಾವು ತಗೊಂಡಿರೋ ಅಸಲು ಹಂಗೆ ಇರುತ್ತೆ. ಆದರೆ ಪ್ರತಿ ವರ್ಷವೂ ನಾವು ಬಡ್ಡಿಯನ್ನು ಕಟ್ತಾ ಇರ್ತೀವಿ, ರಿನಿವಲ್ ಮಾಡಿಸ್ತಾ ಇರ್ತೀವಿ ಅಷ್ಟೇ. ಬೇರೆ ಹೋಮ್ ಲೋನುಗಳು ಹೆಂಗೆ ಅಂತಂದರೆ ಒಂದು ಅಸಲು ಕಡಿಮೆ ಆಗ್ತಾ ಇರುತ್ತೆ, ಬಡ್ಡಿನೂ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಅವರು 2 ಥರ ಕಟ್ಟಿಸ್ಕೊತಾ ಇರ್ತಾರೆ. ಅಸಲು ಕಟ್ಟಿಸ್ಕೊತಿರ್ತಾರೆ, ಅದರಲ್ಲಿ ಬಡ್ಡಿನೂ ಆಗ್ತಾ ಇರ್ತಾರೆ. ಆದರೆ ಈ ಗೋಲ್ಡ್ ಲೋನ್ ಆ ರೀತಿಯಾಗಿರೋದಿಲ್ಲ. ಆದರೆ ಹೋಮ್ ಲೋನ್ಗೆ ಗೋಲ್ಡ್ ಲೋನ್ಗೂ ವ್ಯತ್ಯಾಸ ಇದೆ. ಹೋಮ್ ಲೋನ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ತೊಗೊತಾರೆ, ಲಾಂಗು ಟೆನ್ಯೂರ್ ಅಂತ ಕೊಡ್ತಾರೆ. ಇದರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಇರುತ್ತೆ. ನಾವು ಅಸಲು ನಮ್ಗೆ ಯಾವಾಗ ಅರೇಂಜ್ ಆಯಿತು ಅಂದರೆ ಅವಾಗ ತೊಗೊಂಡೋಗಿ ಕೊಟ್ಟರೆ ಬಿಡಿಸ್ಕೊಂಬಿಡ್ಬೋದು. ಒಂದು ಸ್ವಲ್ಪ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಹಾಗಾಗಿ ಚಿಟ್ ಫಂಡ್ಸನ್ನು ಹಾಕ್ಕೊಂಬಿಟ್ಟಿದ್ದೀವಿ ಅಂತಂದರೆ ನಾವು 1 ವರ್ಷ ಆದಮೇಲೆ ತೆಗ್ದಿದ್ದೀವಿ ಅಂತಂದರೆ ನಮ್ಮ ಅಸಲು ದುಡ್ಡು ನಮಗೆ ಬಂದಿರುತ್ತೆ. ಇನ್ನು ನಾವು ಅಸಲು ದುಡ್ಡು ಕಟ್ಟೋದಕ್ಕೆ ಚಿಟ್ ಫಂಡ್ಸಲ್ಲಿ ಇನ್ನೂ ಸುಮಾರಷ್ಟು ತಿಂಗಳುಗಳೇ ಇರುತ್ತೆ ಟೈಮು, ಆದ್ರೂ ಬೇಗ ಬಂದಿರುತ್ತೆ. ಲಾಭದ ದುಡ್ಡು ಬಂದಿರಲ್ಲ ಅಷ್ಟೇ ನಮಗೆ. ಆವಾಗ ನಾವು ಗೋಲ್ಡನ್ನು ಆರಾಮ್ಸೆ ಬಿಡಿಸ್ಕೊಳ್ಬೋದು. ನೆಕ್ಸ್ಟ್ ಈಗ ಬಟ್ಟೆಗಳೆಲ್ಲ ಒಣಗಾಕಿದ್ದಾದಮೇಲೆ ಇನ್ನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಒರೆಸ್ದೆ. ಗುರುವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಬೆನ್ನು ಸಿಕ್ಕಾಪಟ್ಟೆ ಹಿಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಗುರುವಾರ ಏನೋ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೆಂಗೂ ಬುಧವಾರದ ದಿನ ಗಣೇಶ ಚತುರ್ಥಿ ಇದೆ ಅಲ್ವಾ, ಆವತ್ತು ಅಂದರೆ ಸೋಮವಾರ ದಿನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ಒಂದು 5 ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಮೇಘನಾಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಆಗಸ್ಟ್ 22ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಮೇಘನಾಸಿಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆ ದೇವರು ನಿಮ್ಮಿಬ್ಬರನ್ನು ಯಾವಾಗಲೂ ಖುಷಿಯಾಗಿಟ್ಟಿರಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಸಿಸ್. ಹಾಗೆ ಲಕ್ಷ್ಮೀ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 24ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿಮಾ ಅಂತಂದ್ಬಿಟ್ಟು. ಶ್ರೀವಿದ್ಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮು. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಮತ್ತು ವಿನಿ ಟೆಕ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 29ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 3 ಇಯರ್ಸು ಅಂತಂದ್ಬಿಟ್ಟು. ಸಮೃದ್ಧಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ಕವಿಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 22ಗೆ ನಮ್ಮದು 20 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಕವಿಸಿಸ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ಇನ್ನು ಕೊನೆಯದಾಗಿ ಪಾಟೀಲ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 22ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಗುರುನಾಥ್ ಪಾಟೀಲ್ ಅಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೀವು ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಇನ್ನು ಈ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಕಡಿಮೆ ಮಾಡಿದ್ದೆ, ವಿಡಿಯೋಸ್ ಅಷ್ಟೇನು ಮಾಡ್ಕೊಂಡಿರಲಿಲ್ಲ. ಇನ್ನು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರಲಿಲ್ಲ.
ಇರಲಿಲ್ಲ. ಹಾಗಾಗಿ ಶುಕ್ರವಾರ ದೇವ್ರ ಪೂಜೆ ಮಾಡಿರೋ ವಿಡಿಯೋ ಕ್ಲಿಪ್ಪಿಂಗ್ಸನ್ನೇ ಮತ್ತೆ ಅಗೇನ್ ರಿಪೀಟ್ ಆಗಿ ಹಾಕಿದ್ದೀನಿ, ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.